The next day. ಇವನು ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಇವನು ನಾಗಿ ಡೂಪ್ಲಿಕೇಟ್ ತಂದೆಲಿ ಶೆಟ್ಟಿ ಪಾರ್ಟ್ನರ್. ಇವನು ಗೆಂಡೆ ಮೆಕ್ಯಾನಿಕ್ ಡ್ರೈವಿಂಗ್ ಎಕ್ಸ್ಪರ್ಟ್. ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯ ಗಾಡಿ. ಇವನು ಟೋನಿ ಮೈನಿಂಗ್ ಅಲ್ಲಿ ಗಣಿಲಿ ಚಿನ್ನ ಎಲ್ಲೇ ಇದ್ರು ಅದರ ದಾರಿನ ಹುಡುಕಿ ಅಂತ ಮಾಡೋ ಟೈಗರ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ಹಣ ಬಂದ ಸೃಜನ್ ಸೇ ಹಾಯ್. ಸಮರ್ ನಮಸ್ಕಾರ ಕಣ. A few minutes later. ನಮ್ಮ ಹೊಟ್ಟೆ ಇಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಫುಲ್ ಕ್ಯಾಶ್ ಸೆಕೆಂಡ್ ಹ್ಯಾಂಡ್ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಫುಲ್ ಕ್ಯಾಶ್ ಸೆಕೆಂಡ್ ಹ್ಯಾಂಡ್ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಗಾಡಿ ಒಬ್ರಿಗೆ ಅಧ್ಯಾಯ ಮಾಡಿಲ್ಲ ನಾವೆಲ್ಲ ಹಿರಿಯ ಒಬ್ರಿಗೆ ಅಧ್ಯಾಯ. A few minutes later. A few moments later. ಜೈನ ಸ್ಥಳ ಏನಿದೆ ಇಲ್ಲಿ ಮಹಾರಾಜರು ಇಲ್ಲಿ ಬಂದು ತಪಸ್ ಮಾಡ್ತಾ ಇದ್ರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಇಲ್ಲೇ ಅವ್ರು ಕುದುರೆನ ತಂದು ನಿಲ್ಲಿಸ್ತಾ ಇದ್ದಂಥ ಜಾಗ. ಅಲ್ಲಿ ಅವರು ಇಲ್ಲಿ ನಡ್ಕೊ ಬರ್ತಾ ಇದ್ರು. ಅಲ್ಲಿ ಡೋಲ್ ಬಡಿತಾ ಇದ್ರು. ಇಲ್ಲಿ ಕಾವಲುಗಾರರು ನಿಂತ್ಕೋತಾ ಇದ್ರು. ಇಲ್ಲೇ ಮಹಾರಾಜರು ಕುತ್ಕೋತಾ ಇದ್ದಂಥ ಸ್ನಾನ. ಯಾವ ಮಹಾರಾಜರು? ಹೆಸರು ನಂಗೆ ಮರ್ತೋಗಿದೆ. ಚಿತ್ರಗುಪ್ತರೇ, ನೀವು ಏನೇ ಹೇಳಿ ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಓಕೆ ಬಿಡಿ. ಸೊ ಇಲ್ಲಿ ಅವರಪ್ಪ ಕುತ್ಕೋತಾ ಇದ್ರು. ಇವರಿಗಾಗಿ ನಾನು ಬೇರೊಂದು ನರಕವನ್ನೇ ಸೃಷ್ಟಿ ಮಾಡುತ್ತೇನೆ. ಹೌದಾ? ಅಲ್ಲ ಅವ್ರ ಅಮ್ಮ ಕುತ್ಕೋತಾ ಇದ್ರು. ಮೇಲ್ಗಡೆ ಯಾರು ಕುತ್ಕೋತಾ ಇದ್ರು ಗೊತ್ತಿಲ್ಲ ಸರ್. ಓ, ಚಿತ್ರಗುಪ್ತರೇ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿ ಹೆಸರೇನು? The next day.